ಪ್ರೀತಿಯ ಸ್ವಾಗತ ನಿಮಗೆ. ರೆಡಿ ಮಾಡಿಸಿ ನೀವು ಕೂಡ ರೆಡಿಯಾಗಿ ಬಂದಿರೋದು ಖುಷಿ ಆಯ್ತು. ಎಸ್, ಮೊದಲನೇದಾಗಿ ವಿಲ್ ಸ್ಟಾರ್ಟ್ ವಿತ್ CR ಬಾಬಿ ಮ್ಯಾಮ್. ಅವ್ರ ಮಾತು ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಹೇಳ್ಕೊಳ್ಳೋಣ ಅಂತ. ನೋಡಿ, ಅಲ್ಲಿ ಅನೂಪ್ ಭಂಡಾರಿ ಸರ್ ಕಾಣಿಸ್ತಾ ಇದ್ದಾರೆ, ವಾಣಿ ಹರಿಕೃಷ್ಣ ಮ್ಯಾಮ್ ಕಾಣಿಸ್ತಾ ಇದ್ದಾರೆ. ಅಜನೀಶ್ ಸರ್ ಯಾಕೆ ಬಿಟ್ಟು ರಿಯಾಕ್ಟಿಂಗ್ ಅಂತ ನಂಗೆ ಗೊತ್ತಿಲ್ವ, ನನಗೆ ಅವ್ರು ಹಾಕಿದ್ದು ಎಲ್ರಿಗೂ ನಮಸ್ಕಾರ. ಅದು ಕೊಡಬಾರ್ದಾಗಿತ್ತು. ಎಲ್ರಿಗೂ ನಮಸ್ಕಾರ. ಅಜನೀಶ್ ಸರ್ ಇಸ್ ಈಕ್ವಲ್ ಟು ಮ್ಯೂಸಿಕ್. ಹೌ ಮೆನಿ ಆಫ್ ಯು ಅಗ್ರಿ? ಎಷ್ಟು ಜನ ಅಗ್ರಿ ಮಾಡ್ತಾರೆ? ಸರಸ್ವತಿ ಪುತ್ರ ಅವರು. ಸೊ ಮ್ಯೂಸಿಕ್ ಮಾಡಿದ್ರೆ ಚಂದ. ಅಂಡ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಇವತ್ತು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ನಿಮ್ಮ ಆಶೀರ್ವಾದ ಅಂಡ್ ಜನರ ಆಶೀರ್ವಾದ. ಬಿಕಾಸ್ ಮ್ಯೂಸಿಕ್ ಇಂದಾನೇ ಈ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೀವಿ, ಮ್ಯೂಸಿಕ್ ಇಂದಾನೇ ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಇವತ್ತು ಅಜನೀಶ್ ಸರ್ ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತೀವಿ. ಇಲ್ಲ, ದಟ್ ಇಸ್ ಫ್ರಮ್ ಕರ್ನಾಟಕ, ಫ್ರಮ್ ಅವರ್ ಕರ್ನಾಟಕ ಓನ್ಲಿ ವಿ ಆರ್ ಏಬಲ್ ಟು ಐಡೆಂಟಿಫೈ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ, ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ಲ. ದೀಪಿಕಾ ಪಡುಕೋಣೆ, ಶಿ ಇಸ್ ಫ್ರಮ್ ಕರ್ನಾಟಕ. ನಾವೇ ನಮ್ಮ ಹೀರೋಯಿನ್ ಗುರುತಿಸ್ಕೊಂಡಿಲ್ಲ ಅಂದರೆ ದೆನ್ ಈಸಿಲಿ ದೇ ವಿಲ್ ಗೋ ಟು ಅದರ್ ಸ್ಟೇಟ್ಸ್. ಸೊ ಫ್ರಮ್ ದೀಪಿಕಾ ಪಡುಕೋಣೆ ಟಿಲ್ so many heroines are there, and today Ankita, she's done a beautiful, she's a wonderful heroine. Please kalkobidi, that's why do not lose her, because now gurtiskondilla andre again there are opportunities that we are only losing. And today the Shruti ma'am and Malavika Avinash ma'am, both of them are glowing. Avaru ivattu we told them to come as the bridal tara barbeku anta ಹೇಳೋದಕ್ಕೆ ಕಾರಣ ಏನಂದ್ರೆ ಅವರು ಅವತ್ತು ಹೀರೋಯಿನು, ಇವತ್ತು ಹೀರೋಯಿನ್, isn't it? So all the time they are evergreen 16. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನಮ್ಮ ಜರ್ನಿ ಫಸ್ಟ್ ಅಜನೀಶ್ ಸರ್ ಮಾತಾಡ್ಲಿ, ಸೊ ದೆನ್ ಆಮೇಲೆ ನಾನು ಮಾತಾಡ್ತೀನಿ. ಅಜನೀಶ್ ಸರ್ ನೀರು ಕುಡಿಲಿ, ನಾನು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ಎಲ್ಲರೂ ತುಂಬ ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ, ಟೈಮ್ ಆಗಿದೆ, ಕ್ಷಮಿಸಿ. ಆದಷ್ಟು ಬೇಗ ಮುಗಿಸ್ತೇನೆ. ಬಟ್ ತುಂಬ ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಹಿರಿಯ ಕಲಾವಿದರಿಗೂ, ನನ್ನ ಸಿನಿಮಾದ ಎಲ್ಲ ಕಾಸ್ಟ್ ಅಂಡ್ ಕ್ರೂಗೂ, ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್. ಎಲ್ಲ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ತುಂಬ ಖುಷಿ ಆಗ್ತದೆ. 22ನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾ ರಿಲೀಸ್ ಆಗ್ತದೆ. ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ತಂದಿದ್ದೀರಾ. ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು, ನನ್ನ ಬೆನ್ತಟ್ಟಿರೋದೇನೆ ಇವತ್ತು ನನ್ನ ಸಿನಿಮಾ ಮಾಡೋದೇ ಬಂದಿದೆ. ಇದೆಲ್ಲಾನು ನಿಮ್ಮಿಂದಲೇ, ನಿಮ್ಮ ಆಶೀರ್ವಾದದಿಂದಲೇ. ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು, ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸು ಇಟ್ಕೊಂಡಿದ್ದೀವಿ. ಅದು ಮೊದಲನೇ ಹೆಜ್ಜೆ ಇದು. ನೀವೆಲ್ಲರೂ ಖಂಡಿತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತೀರ ಅಂತ ನಂಬಿದ್ದೀನಿ. ಈ ಸಿನಿಮಾ 20 ವರ್ಷದಿಂದ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ, ಒಂದು ಮ್ಯೂಸಿಕ್ ಮಾಡಬೇಕು ಅಂತ. ಅವರು ನನಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ, ಏನೋ ಸಿನಿಮಾದಲ್ಲಿ ಇರಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಮ್ಯೂಸಿಕಲ್ಲಿ ನಾವು ಅಂದ್ಕೊಂಡಿದ್ದಲ್ಲಿ ಎಷ್ಟೋ ಮೆಟ್ಲುಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ತಂದು ನಿಲ್ಲಿಸಿದರು. ಇವತ್ತು ಅದ್ರ ಜೊತೆಗೆ ಕಾಣ್ದ ಇನ್ನೊಂದು ಕನಸು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು. ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು, ಅದೇ ಥರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ. ಸೊ ಅದನ್ನು ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಬಾಬಿಮ್ಮ. ತುಂಬ ಖುಷಿ ಆಗ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಮಿಕ್ಸ್ ಮುಗಿಸಿದ್ದೀನಿ ನಾನು. ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ. ಯಾಕಂದರೆ ನಾನು ನನ್ನ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲ ಸಿನಿಮಾ ವರ್ಕ್ ಮಾಡಿದವ್ರೇನೆ. ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ, ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ. ಆಮೇಲೆ ನಾವು, ಯಾಕಂದರೆ ನಾವು ಡೈಲಿ ನಮ್ಮ ಸಿನಿಮಾಗೆ ನಾವು ನೋಡ್ತಾ ಇರ್ತೀವಿ, ಫುಟೇಜಸ್ ನೋಡ್ತಾ ಇರ್ತೀವಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದ್ರದ್ದು ರಿಯಲೈಸೇಷನ್ ಇರೋದಿಲ್ಲ. ಇವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ನಂತರ ನೋಡ್ಬೇಕಾದ್ರೆ, ಹೌದಲ್ಲ ತುಂಬ ಒಳ್ಳೆ ಸಿನಿಮಾ ಮಾಡಿದ್ರಲ್ಲ ಬಾಬಿಮ್ಮ ಅನಿಸ್ತದೆ ನನಗೆ. ಐ ಆಮ್ ಸೋ ಹ್ಯಾಪಿ. ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ 3 ದಿವಸ ಮುಂಚೆನೇ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿಯವರು. ಅದ್ರ ಜೊತೆ
ಎಷ್ಟು ದಿವಸ ಅಂತ ಹೇಳಿದ್ರು. ಸೊ ನಾನು ಒಂದು 2-3 ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದ್ರೆ ಮ್ಯೂಸಿಕ್ ಏನೇ ಅಜಣ್ಣ, ನಿನಗೆ ಮ್ಯೂಸಿಕ್ ಇದು, ನೀನು ಅದ್ರ ಗಮನ ಬೇರೆ ಕಡೆ ನಿಂದು ಹೋಗ್ಬಾರ್ದು, ಮ್ಯೂಸಿಕಲ್ಲಿ ಇದು, ಲೆಟ್ ಮಿ ಡೂ ದ ಥಿಂಗ್ಸ್ ಅಂತ. ಆ್ಯಂಡ್ ಶಿ ಈಸ್ ಕೇಪಬಲ್ ಆಫ್ ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅವ್ರು ಹೆಂಗೆ ಫಿನಿಶ್ ಮಾಡಿದ್ರು ಅಂತ ನನಗೆ. ಯಾಕಂದ್ರೆ ಒಬ್ಬೊಬ್ಬರದ ಅನುಭವ ಕೇಳ್ಬೇಕಾದ್ರೆ ಹಿಂಗ್ರೀ ಮಾಡ್ತೀರಾ ಸಿನಿಮಾ ಅಜನೇಶ್, ಯಪ್ಪ ನಮ್ಮ ಕೈಲಿ ಹಾಕದಪ್ಪ. ಇನ್ನೊಂದ್ಸತಿ ಅಜ್ಜನ ನಾನು ಪ್ರೊಡಕ್ಷನ್ ನಿಲ್ಸ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ರಿಶ್ವ ಶೆಟ್ಟಿ. ನನಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಬೇಕು. ನನಗೆ ಒಂದು ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ, ಇದು ರಿಲೀಸ್ ಆಗಿಂತ ಮುಂಚೆನೇ ನನಗೆ ಬರ್ತಿದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಪ್ರೊಡ್ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ. ನನ್ನ ಒಂದು ಒಳ್ಳೆ ಅನುಭವ, ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಾನು. ಪ್ರೊಡಕ್ಷನ್ ಹೌಸ್ ಮತ್ತೆ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು. ಶ್ರುತಿ ಮ್ಯಾಮ್ ಇಂದಲೇ ಶುರು ಮಾಡ್ತೀನಿ. ಎಲ್ಲರೂ ಹೇಳಿದ್ದು ನಿಮ್ಮ ಎಪಿಸೋಡ್, ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ಮ ಎಪಿಸೋಡೇ ಮಾತಾಡಿದ್ದು. ಅಂದ್ರೆ ಕೆಲವೊಬ್ರು ಮಲಯಾಳೀಸ್ ಎಲ್ಲ ಇದ್ರು, ಅವ್ರು ಹೇಳ್ತಾರಲ್ಲ, ಅವರು ಆ ಮಲಯಾಳೀಸು ಆ ಲೆವೆಲಿಗೆ ಎಕ್ಸ್ಪ್ರೆಷನ್ ಕೊಡೋದೇ ದೊಡ್ಡ ವಿಚಾರ. ಹೌದು, ಕೊಳ್ಳಂ ಮೇಡಮ್ದೇ ಕೊಳ್ಳಂ ಅಂತಾರೆ. ಅದೇ ಓಕೆ ಅಂತ. ಸೊ ನನಗೆ ಎಕ್ಸೈಟ್ ಆಗ್ತಾ ಇತ್ತು. ಆ್ಯಂಡ್ ಮಾಡಕ್ಕೆ ಮ್ಯಾಮ್ ನೀವು ಬಂದು ಒಂದು 2 ಪಾತ್ರ ಆದ್ರೂ ನಿಮ್ ನೋಡಿ ನಂಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ನಾಟಕ ಬರುತ್ತೆ. ಯಾಕಂದ್ರೆ ನಾನು ನಿಮ್ದು ಆಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರಲಿ, ಅದು ಇಂಗ್ಲೀಷ್ ಆಗಿರಲಿ, ಕನ್ನಡ ಆಗಿರಲಿ, ನಾನು ಈಗ ನೋಡ್ತಿಲ್ಲ ಹಿಂಗೆ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹಿಂಗೆ ತೋಚತಿ ಅವರಿಗೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾರೆ ಅಂತ ಅನ್ಸುತ್ತೆ ನನಗೆ, ಹಿಂಗೂ ನಾನು ಮಾತಾಡಬೇಕಾಗಿತ್ತು ಅಂತ. ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ. ಸೊ ನನಗೆ ಅಷ್ಟೇ ಹೆದರಿಕೆ ಆಯಿತು. ನನಗೆ ತುಂಬ ನನ್ನ ಚಿಕ್ಕದಿಂದಲೂ ಒಂದು ಮೇಕಪ್ ಹಾಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ. ಇವತ್ತೂ ಭಯ ಶುರು ಆಗುತ್ತೆ. ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ರು. ಸೊ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಮ್ಯಾಮ್. ಆ್ಯಂಡ್ ಅವ್ರ ಮಗನಾಗಿ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಡನ್ನಾಗಿ ಹೆಸರು ಜ್ಞಾಪಕ ಆಗುತ್ತಿಲ್ಲ. ಅಭಿನವ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಲಿ, ನನಗೆ ಕೋಪ ಬರ್ತಾ ಇತ್ತು ಒಂದೊಂದ್ಸತಿನೂ ಶೂಟಿಂಗ್ ಅಂತ ಬಂದಾಗ. ತುಂಬ ಕ್ಯಾಶುವಲ್ ಆಗಿರ್ತಾರೆ, ಆದರೆ ಕ್ಯಾಮ್ರಾ ಅಂದ್ಕೂಡಲೇ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾಬಿಯವ್ರು ಹೇಳೋರು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ನಿಜವಾಗ್ಲೂ ನೀವು ಆ್ಯಕ್ಟ್ ಮಾಡಿದಾಗ ಕಾಂತಾರ ಇದರಲ್ಲಿ ನಂಗೆ ತುಂಬ ಕೋಪ ಬಂದಿತ್ತು. ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಇತ್ತಲ್ಲ, ನಮ್ಗೆ ಅದು ಅನ್ಸುತ್ತೆ ಅಲ್ವಾ ನಮಗೆ, ಹೌದಾ ಎಷ್ಟು ಧೈರ್ಯ ಇದ್ರು ದೈವದ ಮುಂದೆ ಈ ಥರ ಬಂದು ಹೇಳ್ತಾರೆ ಅಂತ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು ನನಗೆ. ಸೊ ಹಂಗೆ. ಮತ್ತೆ ಅಂಕಿತ್ ಅವ್ರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಅದ್ಭುತವಾಗಿ ನಡೆಸಿದ್ದೀರಾ. ಇವ್ರ ಲಾಂಗ್ ವೇ ಟು ಗೋ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಶ್ರೀಮಂತ್ ಸರ್ ನಿಮ್ಮನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ಎಲ್ಲ ರೋಲ್ಸಲ್ಲೂ ನಿಮ್ಮ ಮೇಲೂ ಅಷ್ಟೇ. ಆಯುಧ ಹೇಳುತ್ತೆ ಸಿನಿಮಾದಲ್ಲಿ ನಾನು ನಿಮ್ಗೆ 3-4 ಸತಿ ಹೇಳಿದ್ದೀನಿ. ನೀವು ತೋರಿಸೋ ಆ ನಕ್ಕಲ್ಲು, ಆ ಒಂದು ಕೇರ್ಲೆಸ್ನೆಸ್ ಇದೆಯಲ್ಲ, ಆ ಪಿಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು. ನನಗೆ ಸಿನಿಮಾ ಹಂಗೆ ನೋಡೋಕ್ಕಾಗೋದು. ನನಗೆ ಒಬ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ನನಗೆ ಅವ್ರು ನಾವು ನೋಡ್ತಾ ಕಥೆಯಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ನನಗೆ ಹಂಗೇನೆ ಫೀಲ್ ಮಾಡೋಕ್ಕಾಗೋದು. ನಾನು ಮ್ಯೂಸಿಕ್ ಮಾಡಬೇಕು ಹಂಗೆ ಮಾಡೋಕ್ಕಾಗೋದು. ದಟ್ ಈಸ್ ಹೌ ಐ ಸಿ ದ ಫಿಲಿಮ್ಸ್. ಅದೇ ಥರ ನೀವು ಕಾಂಚನದಲ್ಲಿ ಹಿಂಗೆ ಅನ್ಕೊಂಡು ಬಿದ್ದೋದಾಗ್ಲೂ ಅಷ್ಟೇ ನಗಾಡಿದ್ದೀನಿ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ವಿ ಆರ್ ವೈಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಕಾಂಚನ ಪಾರ್ಟ್, ಕಾಂಚನ 4. ಆ್ಯಂಡ್ ಥ್ಯಾಂಕ್ ಯು ಸರ್. ನಾವು ವಿ ಕಾಲ್ಡ್ ಯು, ವಿ ರಿಕ್ವೆಸ್ಟೆಡ್ ಯು, ನೀವು ಬಂದು ಆ್ಯಕ್ಟಿಂಗ್ ಮಾಡಿಕೊಟ್ರಿ. ಈಗಲ್ಲ, ನಮ್ಮ ಒಂದು ಟೆಸ್ಟ್ ಶೂಟ್ ಮಾಡಬೇಕಾದ್ರೆ ಬಂದು ಆ್ಯಕ್ಟ್ ಮಾಡಿಕೊಟ್ರಿ. ಸೊ ವಿ ಆರ್ ಇನ್ ಡೆಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶಾಂತಿ ಮ್ಯಾಮ್ ಕೊರಿಯೋಗ್ರಾಫರ್. ಹುಕ್ ಸ್ಟೆಪ್ ಇವಾಗ ಎಲ್ಲ ಟ್ರೆಂಡಿಂಗ್ ಆಗ್ತಾಯಿದೆ ಮ್ಯಾಮ್. ಇನ್ 10 days ಇರ್ರಿ, ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ. ಐ ಆಮ್ ಶ್ಯೂರ್ ಅಬೌಟ್ ದಟ್. ಥ್ಯಾಂಕ್ ಯು ಮ್ಯಾಮ್, ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ DOP ಪಾರ್ಥಿಬನ್ ಸರ್, ಅವ್ರು ಬಂದಿಲ್ಲ ಪಾಪ, ಅಲ್ಲಿ ಫೈನಲ್ ಔಟ್ ತೆಗಿಯೋಕ್ಕೆ ಕಷ್ಟಪಡ್ತಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾರೆ ಕಷ್ಟ. ಯಾಕಂದರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗಬೇಕು ನಾನು ಹಂಗೆ ಕೂತ್ಕೊಂಡಿರ್ತೀನಿ. ಸೊ ಲಕ್ಕಿಲಿ 15 ದಿವಸ ಮುಂಚೆನೇ ಔಟ್ಪುಟ್ ಎಲ್ಲ ಮುಗಿಸ್ಕೊಂಡು ನಾನು ಬರೋದೆ, ನನ್ನ ಸಿನಿಮಾ ಆದರೆ ನಾನು ಬರಲೇಬೇಕು. ಸೊ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಹಿಡಿದುಕೊಟ್ಟಿದ್ದಾರೆ ಪಾರ್ಥಿಬನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ
ಕುಟುಂಬದ ಹಿರಿಯರಾದ ದೇವರಾಜ್ ಸರ್, ರಿಯಲಿ ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಾನು ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ಹುಲಿಯಾ ಎಲ್ಲ ಐ ವಾಸ್ ಅ ಬಿಗ್ ಫ್ಯಾನ್ ಆಫ್. ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನನಗೆ ಒಂಥರ ನನಗೆ ಹೋಗಿ ಆದರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರಲಿಲ್ಲ. ಅವ್ರು ಎಷ್ಟು ಸಾಫ್ಟ್ ಅಂದರೆ ದ ವೇ ಹಿ ಕಮ್ಸ್ ಆ್ಯಂಡ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಈ ವಾಸ್ ಲೈಕ್ ಡೈನಾಮಿಕ್ ಹೀರೋ ಓನ್ಲಿ. ದಟ್ಸ್ ವೈ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಡೈನಾಮಿಕ್ ಹೀರೋ ಅಂತ ಅವ್ರಿಗೆ ಒಂದು ಟೈಟ್ಲ್ ಕೊಟ್ಟಿರೋದು. ಥ್ಯಾಂಕ್ ಯು ದೇವರಾಜ್ ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರನ ನಿರ್ವಹಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನೂಪ್ ಭಂಡಾರಿ ಅವರಿಗೆ ಒಂದು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರೂ ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದರೆ ಚಿತ್ರರಂಗ ಇವತ್ತು ನಾನು ಒಂದು ಲಿಸ್ಟೇ ಇದೆ ನನ್ನ ಹತ್ರ. ಆಮೇಲೆ ಶ್ರುತಿ ಹರಿಹರನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗೂ ಕಾಣ್ತಾರೆ ಕೂಡ. ಸೊ ಅವ್ರಿಗೂ ಈ ಮೂಲಕ ಧನ್ಯವಾದವನ್ನು ಹೇಳಲಿಕ್ಕೆ ನಮ್ಮ ರಕ್ಷಿ ಶೆಟ್ಟಿ, ನನ್ನ ಸ್ನೇಹಿತ ರಕ್ಷಿ ಶೆಟ್ಟಿ ಅವರು ಫಸ್ಟ್ ಸರ್ ಕ್ಲಾಪ್ ಮಾಡಿಕೊಟ್ರು. ಶಿವರಾಜ್ ಕುಮಾರ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು. ಕಿಚ್ಚ ಸುದೀಪ್ ಸರ್ ABBS ಲೋಗೋನ ರಿಲೀಸ್ ಮಾಡಿಕೊಟ್ರು. ವಿಜಯ್ ಪ್ರಕಾಶ್ ಅವರು ಮಹತಿ ಅವರ ಧರ್ಮಪತ್ನಿಯಾದ ಮಹತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು. ಉಪ್ಪಿ ಸರ್ ಮತ್ತೆ ನನ್ನ ಸ್ನೇಹಿತರಾದ ನಿಧಿಲನ್ ಸ್ವಾಮಿನಾಥನ್ ಮಹಾರಾಜ ಸಿನಿಮಾದ ಡೈರೆಕ್ಟರ್ ಮತ್ತು ಅಜಯ್ ಭೂಪತಿ ಅಂತ ಮಂಗಳವಾರಂ ಸಿನಿಮಾ ಡೈರೆಕ್ಟರ್, ಅವ್ರು ಬಂದು ನಮ್ಗೆ ಟೀಸರ್ ರಿಲೀಸ್ ಮಾಡಿಕೊಟ್ರು. ಇದು ಮೊದಲನೇ ಸ್ವಾಗತನ ಅಶ್ವಿನಿ ಮೈತ್ರಾಜ್ಕರ್ ಮ್ಯಾಮ್ ನಮಗೆ ರಿಲೀಸ್ ಮಾಡಿಕೊಟ್ರು. ಕೇಳೋ ಮಚ್ಚ ಹಾಡನ್ನ ಮತ್ತೆ ಕಿಚ್ಚ ಸುದೀಪ್ ಸರ್ ನಮಗೆ ರಿಲೀಸ್ ಮಾಡಿಕೊಟ್ರು. ದಾರಿ ಧನಂಜಯ್ ಅವರು ಮಾಂಗಲ್ಯಂ ತಂತ್ರಜ್ಞಾನ ರಿಲೀಸ್ ಮಾಡಿಕೊಟ್ರು. ನಮ್ಮ ಸೂ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜ್ಬಿ ಶೆಟ್ಟಿ ಅವರು ತಪ್ಪು ಮಾಡೋದು ಸಹಜನ ರಿಲೀಸ್ ಮಾಡಿಕೊಟ್ರು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಇಂಡಸ್ಟ್ರಿಯಿಂದ. ಐ ಆಮ್ ಸೋ ಹ್ಯಾಪಿ. ಇವರೆಲ್ಲರಿಗೂ ಇಲ್ಲಿಂದಲೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಶ್ರೀಕಾಂತ್ ಅವರು ಆಗಿರ್ಬೋದು, ಪ್ರತೀಕ್ ಶೆಟ್ಟಿ ಅವರು ಆಗಿರ್ಬೋದು, ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ಚೌಕಟ್ಟಿನಲ್ಲಿ ತುಂಬ ಅದ್ಭುತ ಮಾಡಿಕೊಟ್ಟಿದ್ದಾರೆ. ಅಮರ್, ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ವರ್ಕ್ ಇನ್ ಫ್ಯೂಚರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಮರ್ತೋದೆ, ಇನ್ಯಾರಿಗೂ ನನಗೇನು ಜ್ಞಾಪಕ ಬರ್ತಾ ಇಲ್ಲ. ಸೊ ಎಲ್ಲ ಧನ್ಯವಾದಗಳು. ಇವ್ರು ನೀರು ಕುಡ್ದಾಗಿದೆ. ಈಗ ಹೋಗಿ ಅಜನೀಶ್ ಸರ್, ಬಿಫೋರ್ ದ್ಯಾಟ್ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ನಿಮಗೂ ಕೂಡ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ನಿರ್ದೇಶಕಿಯನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಎಸ್ ಮ್ಯಾಮ್. ಸೊ ಜಸ್ಟ್ ಮ್ಯಾರಿಡ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಆಗಲಿಲ್ಲ ನನಗೆ. ಬಟ್ ನಾನು ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡುವಾಗ ನನಗೆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟು ಅಷ್ಟೇ ಬ್ಯೂಟಿಫುಲ್ ಆಗಿ ನನಗೆಲ್ಲ ಆರ್ಟಿಸ್ಟು ಸಿಕ್ಕಿದ್ದಾರೆ ನನಗೆ. ಸೊ ಶ್ರುತಿ ಮ್ಯಾಮ್ ಆಗಲಿ, ಮಾಲವಿಕಾ ಅವಿನಾಶ್ ಮ್ಯಾಮ್ ಆಗಲಿ, ಶ್ರೀಮಂತ್ ಸರ್ ಆಗಲಿ, ಸೊ ಪ್ರತಿಯೊಬ್ಬರದೇ ಅದು ಹೇಗೆ ಹೇಳೋದಂತ. ಆಮೇಲೆ ನನಗೆ ಕಾಸ್ಟ್ಯೂಮ್ ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಕಾಸ್ಟ್ಯೂಮ್ ಡಿಸೈನರ್, ಮ್ಯಾಮ್ ಇವರೆಲ್ಲ ಎಷ್ಟು ದೊಡ್ಡ ಆರ್ಟಿಸ್ಟ್, ಹೌ ಐ ಗೋ ಇಟ್, ನಿಮ್ದು ಯು ಆರ್ ಅ ಡೆಬ್ಯೂ ಡೈರೆಕ್ಟರ್, ಹೌ ಐ ಗೋ ಟು ಮ್ಯಾನೇಜ್. ಇಲ್ಲ ನಾನು ಆಯ್ಕೆ ಮಾಡ್ತೀನಿ ವಾಟ್ ಎವರ್ ಐ ಹ್ಯಾವ್ ಕ್ಯಾರೆಕ್ಟರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇಂಥ ಒಂದು ಸೀಸನ್ ಆರ್ಟಿಸ್ಟ್ ಮಾಡಿದ್ರೇ ಐ ಕ್ಯಾನ್ ಗಿವ್ ದ ಪ್ರಾಪರ್. ಇದ್ದಿದ್ರೆ ಕಷ್ಟ ನನಗೆ. ಐ ಕ್ಯಾನ್ ನಾಟ್, ಬಿಕಾಸ್ ಅಷ್ಟು ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್ ಒಂದು ಲುಕ್ಕಲ್ಲೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ದೇವರಾಜ್ ಸರ್ ಆಗಲಿ, ಮಾಲವಿಕಾ ವಂಡರ್ಫುಲ್. ಸೊ ನನಗೆ ಅದು ತುಂಬ ಈಸಿ ಆಯಿತು. ಎಲ್ಲರೂ ಕೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇಷ್ಟು ಸ್ಟಾರ್ಸ್ ಕಷ್ಟ ಆಯ್ತು. ಇಲ್ಲ ಏನು ಅವರೆಲ್ಲ ಇಲ್ಲ, ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟಾಗಿ ಡೆಪ್ತ್ ಇರೋದು ಅವರಿಗೆ ಈಸಿ. ಅಂದರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್, ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್, ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿ ದೇ ವಿಲ್ ಡು, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅಂತೇನು. ಸೊ ಇಟ್ ಹ್ಯಾಪನ್. ಆಮೇಲೆ ಶ್ರೀಮಂತ್ ಸರ್ಗೆ ನಾನು ಕೇಳಿರೋದು ಮೇ ಬಿ 10 ಡೇಸೋ 8 ಡೇಸೋ ಅಷ್ಟೇ ಕಾಲ್ ಶೀಟ್ ಕೇಳಿದೆ. ಆ್ಯಂಡ್ ಅವರು ನಮ್ಮದು ಒಂದು ಫ್ರೆಂಡ್ಶಿಪ್ ಹೇಗೆ ಅಂದರೆ 15 ಇಯರ್ಸ್ ಬಿಫೋರೇ ನಾನು ಡೆಮೋ ಶೂಟ್ ಆದರೆ ಫಿಲ್ಮ್ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕ್ಯಾರೆಕ್ಟರ್ ಎಲ್ಲ ಹೇಳಿ ಬಂದೆ. ಆಮೇಲೆ ನೋಡಿದ್ರೆ ಅದು ಎಷ್ಟು ಬಜೆಟ್, ಹ್ಯೂಜ್ ಬಜೆಟ್ ಇತ್ತು. ದೆನ್ ಐ ಥಾಟ್ ಓಕೆ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಫಸ್ಟ್ ಅದನ್ನು ಕನ್ಸ್ಟ್ರಕ್ಷನ್, ಆ ಬ್ರಿಡ್ಜ್
ಪ್ರಾಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಸ್ಟ್ರಾಂಗ್ ಹೋಗೋಣ, ಆಮೇಲೆ ನೋಡೋಣ ಅದನ್ನ ಅಂತ ಬಿಟ್ಟೆ. ಆಮೇಲೆ ಹೋಗ್ತಾ 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 ಡೆಮೋ ಶೂಟ್ ಮಾಡಿದೆ ಆ್ಯಂಡ್ ಹೀ ಕಾಲ್ಡ್ ಮೀ. ನೀವು ಹೇಳಿರೋದು ಮಾತ್ರ ನನ್ನ ಮೈಂಡಲ್ಲಿ ಇದೆ, ಅದು ಬಿಟ್ಟು ಹೋಗ್ತಾ ಇಲ್ಲ. ಸೊ ವೈ ಡೋಂಟ್ ಯು ಡೂ ಒನ್ ಡೆಮೋ ಶೂಟ್ ಸೊ ದ್ಯಾಟ್ ಐಲ್ ಕಮ್. ಸೊ Shriman sir was not a person who's not having movie anta illa. Every day he'll be busy. Every day ashtu busy artist. So in spite of that busy schedule ನನಗೆ ಟೈಮ್ ಕೊಟ್ಟು he came shooting ಮಾಡಿ ಡೆಮೋ ಶೂಟ್ ಒಂದು ಮಾಡಿ ಹೋದ್ರು. Then he'll call, ಯಾವಾಗ ಶೂಟ್ ಮಾಡ್ತೀರಾ, ಯಾವಾಗ ಫಿಲ್ಮ್ ಸ್ಟಾರ್ಟ್? ಇಲ್ಲ ಸರ್ 10 years. ಆ 10 years ಅಲ್ಲಿ ಅದೇ ಇಂಟ್ರೆಸ್ಟ್ ನಲ್ಲಿ he'll call me. So he has acted with Ilayya Thalapathy Vijay avaru, you know. So everybody, with all the artists, especially with Kamal Haasan, Rajinikanth, everybody is acting. But still, Nanna on the debut direct, not even I'm not direction shuru madilla, but still he used to call. Our 10 years ade interest. Every month he'll send a message, video message. Nanage he will be pushing. And next ನಾನು ಥ್ಯಾಂಕ್ ಮಾಡಬೇಕಾಗಿರೋದು ಅಜನೀಶ್ ಸರ್ ಬಂದು ಸ್ಟಾರ್ಟಿಂಗ್ ಇಂದ ನನ್ನ ಮೇಲೆ ಯಾವಾಗ ಏನು ಅಜ್ಜಿ ಆದ್ಮೇಲೆ ಡೈರೆಕ್ಷನ್ ಮಾಡ್ತೀರಾ ಸೀರಿಯಸ್ಲಿ ಅಷ್ಟು ಕೋಪ ಬಂದ್ಬಿಡ್ತಾರೆ. ನಾನು ಇಲ್ಲ ಜನ ಈಗ ಕಾಂತಾರ ನಡೀತಾ ಇದೆ, ಈಗ ಮ್ಯಾಚ್ ನಡೀತಾ ಇದೆ, ಈಗ ಅದು ಒಂದೊಂದು ಫಿಲ್ಮ್ ಹೇಳ್ತಾ ಇರ್ತೀನಿ. ಇಲ್ಲ ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್, ಇಟ್ಸ್ ಟೈಮ್ ಅಪ್ ನೋ. ನೀವು ಇಲ್ಲ ಅಂದ್ರೆ ಅವ್ರಿಗೆ ಅನೌನ್ಸ್ ಮಾಡಿಬಿಟ್ರು. ಹಿ ಓನ್ಲಿ ಕಾಲ್ಡ್ ವೆಂಕಟೇಶ್ PR ಅವ್ರನ್ನ ಸರ್ನ ಕರೆಸಿ ಹಿ ಓನ್ಲಿ ಅನೌನ್ಸ್ಡ್ ಅಂಡ್ ಹಿ ಸೆಡ್ ಇಟ್ಸ್ ಟೈಮ್ ಯು ಹ್ಯಾವ್ ಟು ಗೋ. ಸೊ ಶೂಟಿಂಗ್ ಶುರು ಮಾಡಿ ಅಗೇನ್ 50 ದಿವಸ ಐ ಟುಕ್ ಅ ಬ್ರೇಕ್. ಯಾಕೋ ನನಗೆ ಐ ಸೆಡ್ ನೋ ಜನ, ನನಗೆ ಐ ವಾಂಟ್ ಮೈ ಟೀಮ್ ಟು ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ADs ಎಲ್ಲ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ನಾನು. ಸೊ ಐ ಸೆಡ್ ಐ ನೀಡ್ ಸಮ್ ಟೈಮ್. ಅದರಲ್ಲಿ ಅಗೇನ್ ನನಗೆ ಸಾಥ್ ಕೊಟ್ಟಿರೋರು ನನ್ನ DOP ಪಾರ್ಥಿಬನ್ ಸರ್ ಇಸ್ ಅ ಮ್ಯಾಜಿಷಿಯನ್. ಹಿ ಹಸ್ ಡನ್ ಅ ಬ್ಯೂಟಿಫುಲ್ ವರ್ಕ್. ಅವ್ರನ್ನ ನೋಡಿದ್ರೆ ಯಾರು ನೋಬಡಿ ವಿಲ್ ಸೇ ದಟ್ ಈಸ್ ಅ ಗ್ರೇಟ್ ಟೆಕ್ನಿಷಿಯನ್ ಅಂತ ಅನ್ಸಲ್ಲ, ಬಟ್ ಅವ್ರ ವರ್ಕ್ he gives a beautiful work. So such a wonderful person. And ನಾನು 48 days ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಮಾಡಿರೋದಕ್ಕೆ ಸಾಧ್ಯ ಆಗಿರೋದು ಕಾರಣ ಏನಂದ್ರೆ ಪಾರ್ಥಿಬನ್ ಸರ್. ಪಾಪ ಅವ್ರಿಗೆ ಜಾಸ್ತಿ ಫೆಸಿಲಿಟೀಸ್ ಕೊಟ್ಟಿರಲಿಲ್ಲ ಸರ್. ಇಲ್ಲ ಸರ್, ಯಾಕೆಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಐ ಆಮ್ ವರ್ಕಿಂಗ್, ಆಸ್ ಅ ಡೈರೆಕ್ಟರ್ ಆಲ್ಸೋ ಐ ಆಮ್ ವರ್ಕಿಂಗ್. ಸೊ ಅದರಿಂದ ಐ ವಾಸ್ ವೆರಿ ಕೇರ್ಫುಲ್. ಸೊ ಇಷ್ಟೆಲ್ಲ ಮಾಡಿ ನಾನು ಬ್ಯೂಟಿಫುಲ್ ಆಗಿ ವರ್ಕ್. ಆ್ಯಂಡ್ ಈಗ ನೆಕ್ಸ್ಟ್ ನಾವು ಸಿಂಗರ್ಸ್, ಲಿರಿಕ್ ರೈಟರ್ಸ್, ಟೆಕ್ನಿಷಿಯನ್ಸ್, ಎಡಿಟರ್ಸ್, ಎವ್ರಿಬಡಿ ಇವತ್ತು ನಾವು ಇಲ್ಲಿ ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ದೆಮ್. ಇವತ್ತು ಟುಡೇ ಸಕ್ಸಸ್ಫುಲಿ ವಿ ಆರ್ ಏಬಲ್ ಟು ಕಂಪ್ಲೀಟ್. ಅದರಲ್ಲಿ ನಮ್ಮ ಶೈನ್ ಅಂಡ್ ಅಂಕಿತಾ ದೇ ಮೇಡ್ ಇಟ್ ಮೋರ್ ಈಸಿ ಬಿಕಾಸ್ ಆ ಕ್ಯಾರೆಕ್ಟರ್ ನಾನು ಏನು ಕಂಪೋಸ್ ಮಾಡಿದ್ದೀನೋ ಆ ಕ್ಯಾರೆಕ್ಟರ್ ಆಗಿ ದೇ ಲಿವ್ಡ್ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಲೈವ್ಲಿ ಆಗಿ. ಶೈನ್ ಅಂತೂ ಲೈಕ್ ಯು ವೋಂಟ್ ಫೀಲ್ ಲೈಕ್ ಈ ಸ್ಟ್ರಗ್ಲಿಂಗ್ ಅನ್ನೋ ಥರನೇ ಇರೋದಿಲ್ಲ, ಹಾರ್ಡ್ ವರ್ಕ್ ಮಾಡೋದಿಲ್ಲ ಅನ್ನೋ ಥರ. ಸಮ್ಟೈಮ್ಸ್ ಐ ಓನ್ಲಿ ಗೆಟ್ ಆ್ಯಂಗ್ರಿ ವಾಟ್ ಈಸ್ ಡೂಯಿಂಗ್. ಬಟ್ ಅಲ್ಲಿ ಸೀನ್ ಸೆಟ್ ಒನ್ಸ್ ಆಕ್ಷನ್ ಅಂದ ತಕ್ಷಣ ಹಿಲ್ ಕಂಪ್ಲೀಟ್ಲಿ ಚೇಂಜ್ ಅಸ್ ಸೂರ್ಯ. ಸೊ ರಿಯಲಿ ಗ್ರೇಟ್ ಶೈನ್, ಯು ಹ್ಯಾವ್ ಅ ಗ್ರೇಟ್ ಶೈನಿಂಗ್ ಫ್ಯೂಚರ್ ಐ ವುಡ್ ಸೇ. ಸೊ ನಾನು ನಾಟ್ ಓನ್ಲಿ ಫಾರ್ ಹೀರೋಗೂ ಹೇಳ್ತಾ ಇದ್ದೀನಿ, ನಮ್ಮ ಹೀರೋನ ಪ್ಲೀಸ್ ಯು ಹ್ಯಾವ್ ಟು ಬೆಳೆಸಬೇಕು ನೀವೇನೆ. ಬಿಕಾಸ್ ಶೈನ್ ಇಸ್ ಅ ವಂಡರ್ಫುಲ್ ಪರ್ಸನ್, ರೈಟ್ ಏಜಲ್ಲಿ ರೈಟ್ ಟ್ಯಾಲೆಂಟ್ನಲ್ಲಿ ಇದ್ದಾರೆ. ಪ್ಲೀಸ್ ದಯವಿಟ್ಟು ಶೈನ್ ಅನ್ನ ಅಂಕಿತಾನ ಯು ಹ್ಯಾವ್ ಟು ನೆಕ್ಸ್ಟ್. ಈಗ ಜಸ್ಮಾರಿ ನೋಡಿದ ತಕ್ಷಣ ಡೆಫಿನೆಟ್ಲಿ ಪೀಪಲ್ will come and approach and you have to grow and people you have to bless us. ಆಮೇಲೆ I thank our distributor because ಎಷ್ಟೇ ಕಷ್ಟಪಟ್ಟು ಎಷ್ಟೇ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ರು ಅಗೇನ್ ಡಿಸ್ಟ್ರಿಬ್ಯೂಟರ್ಸ್ ಹ್ಯಾಸ್ ಟು ಕಮ್. ಸೊ ನಮಗೆ VK ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಐ ಥಿಂಕ್ ಯು ಮೈಟ್ ಬಿ ನೋಯಿಂಗ್. ಸೊ ಅವರ್ ಬಾಸ್ ರಿಯಲಿ ಅಜನೀಶ್ ನೀವು ಮಾತಾಡಿ. ಇದಕ್ಕೆಲ್ಲದಕ್ಕೂ ಒಂದು ಫ್ಯೂಯಲ್ ಆಗಿ ಎಲ್ಲರೂ ಟ್ರೈಲರು ರಿಲೀಸ್ ಮಾಡಿಕೊಟ್ರು, ಟೀಸರ್ ರಿಲೀಸ್ ಮಾಡಿಕೊಟ್ರು, ಹಾರ್ಟ್ ರಿಲೀಸ್ ಮಾಡಿಕೊಟ್ರು. ಆದರೆ ಇಡೀ ಸಿನಿಮಾನ ನನಗೆ ವಿಜಯ್ ಕಿರಗುದ್ರ ಸರ್ ಅವರು ನನಗೆ ಸಪೋರ್ಟ್ ಮಾಡಿ ನಮ್ಮನ್ನು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಅವ್ರ ಮೂಲಕ VK ಫಿಲ್ಮ್ಸ್ ಅವ್ರಿಗೂ ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ನಮ್ಮ ಹಾಡುಗಳನ್ನ ರಿಲೀಸ್ ಮಾಡಿಕೊಟ್ಟಿದ್ದು ನಮ್ಮ ಲೆಜೆಂಡ್ರಿ ಆನಂದ್ ಆಡಿಯೋ ಅವರು. ಸೊ ಆನಂದ್ ಆಡಿಯೋ ಸಂಸ್ಥೆಗೂ ಕೂಡ ಆನಂದ್ ಚಾಪ್ರಿ ಅವರಿಗೂ ಮತ್ತು ಶ್ಯಾಮ್ ಸರ್ಗೂ ನಮ್ಮ ಧನ್ಯವಾದಗಳು. ಮತ್ತು ನಮಗೆ ಶೂಟಿಂಗ್ ಟೈಮಲ್ಲಿ ನಮಗೆ